ಉಳಿಯಲಿ ಉಳಿಯಲಿ, ತೊಲಗಲಿ ತೊಲಗಲಿ, ಉಳಿಯಲಿ ಉಳಿಯಲಿ. ಗೋಮಾಳವನ್ನು ರಕ್ಷಣೆ ಮಾಡದ ಕಂದಾಯ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಈ ಕೂಡಲೇ ಜಾನುವಾರುಗಳ ಸಂರಕ್ಷಣೆಗೆ ಗೋಮಾಳ ಉಳಿಸಲೇಬೇಕು. ಗೋಮಾಳ ರಕ್ಷಣೆಗೆ ಕೆರೆಗಳನ್ನು ಉಳಿಸಲೇಬೇಕು. ಗೋಮಾಳ ರಕ್ಷಣೆಗೆ ಕೆರೆಗಳ ಗೋಮಾಳ ಜಾನುವಾರುಗಳ ರಕ್ಷಣೆ ಗೋಮಾಳವನ್ನು ಉಳಿಸಲೇಬೇಕು. ಮುಂದಿನ ಪೀಳಿಗೆಗೆ ಕೆರೆಗಳನ್ನು ಉಳಿಸಲೇಬೇಕು. ಸಮಸ್ಯೆ ಏನಿದು, ಯಾವ ಸರ್ವೆ ನಂಬರ್ ಯಾವ ಒತ್ತುವರಿ ಆಗಿದೆ ಅಂತೇಳಿ ಅವನು ಅರ್ಧ ಕಾಂಪೌಂಡ್ ಕಟ್ಟಿದ, ಅರ್ಧ ಕಾಂಪೌಂಡ್ ನಿಲ್ಲಿಸಿದ್ದಾನೆ. ನಾವು ಹೇಳೋದೇನೆಂದರೆ, ಈ ಕಂದಾಯ ಅಂದರೆ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಎಷ್ಟು ಕೆರೆ ಇದೆ, ಎಷ್ಟು ಗೋಮಾಳ ಇದೆ, ಸರ್ವೆ ಯಾವಾಗ ಮಾಡಿಸ್ತೀರಾ ಅಷ್ಟೇ ನಾನು ಕೇಳ್ತಾ ಇರೋದು. ಅದಕ್ಕೊಂದು ಉತ್ತರ ಕೊಟ್ಬಿಡಿ, ಮನೆಗೆ ಕೊಟ್ಬಿಟ್ಟು ಹೋಗ್ತಾರೆ. ಖಂಡಿತ ಇವತ್ತೇ ನಾನು ನೀಟಾಗಿ ರಿಪೋರ್ಟ್ ಹಾಕ್ಬಿಟ್ಟು ಸರ್ವೇಯರ್ ಬಂದರೆ ಅಲ್ಲ, ನೀವು ಗೋಮಾಳ ಅಂದರೆ ನಿಮ್ಮ ಕಂದಾಯ ವ್ಯಾಪ್ತಿ ಅಂದರೆ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಇದು ನಿಮಗೆ ಬರ್ತದೆ. ಕಮದಟ್ಟಿ ಕಾಮನೂರು, ಇದು ಲ್ಯಾಂಕೋ ಪಕ್ಕದಲ್ಲಿ ಕಮದಟ್ಟಿ ಕಾಮನೂರು ಅಲ್ಲಲ್ಲ, ಇದು ಈ ಕಡೆ ಇರೋದು. ಇವಾಗ ಅವ್ನು ಕಾಂಪೌಂಡ್ ಆಗ್ತಾನೆ, ಕಿರಣ್ ಕುಮಾರ್ ರೆಡ್ಡಿ. ಅದ್ಯಾರು ಮೇಡಮ್ ಬರೋದು ಅದರಲ್ಲಿ. ಅಲ್ಲಿ ಕಮದಟ್ಟಿ ಕಾಮನೂರು ಆಯ್ತು. ನಾನು ಕೇಳೋದಂದರೆ, ಇದು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿ ಅಂದರೆ ಟೋಟಲ್ಲು ಇದೇ ಬರ್ತದೆ ನಿಮಗೆ. ಸ್ವಲ್ಪ ಮುಂದೆ ಬನ್ನಿ ಪರವಾಗಿಲ್ಲ, ಬನ್ನಿ ಹೇಳಿ. ಕಂದಾಯ ವ್ಯಾಪ್ತಿ ನಿಮಗೆ ಬರ್ತದೆ. ಇದನ್ನು ಸರ್ವೆ ಎಷ್ಟು ದಿನದಲ್ಲಿ ಮಾಡಿಸ್ತೀರಾ? ತಮ್ಮೇಗೌಡ ಕೆರೆ ಎಷ್ಟು ವರ್ಷ ಆಯ್ತು ಮಾಡಿಸಿ ಇದು ಸರ್ವೆ? ಇದನ್ನು ನಾವು ನೀವೆಲ್ಲ ಬಂದಿದ್ರಿ, ಇದು ಸರ್ವೆ ಮಾಡಿಸಿ 8 ವರ್ಷ ಆಗಿದೆ, ಇದುವರೆಗೂ ತೆರವುಗೊಳಿಸಿಲ್ಲ. ಅವ್ರು ಏನು ರಿಪೋರ್ಟ್ ಹಾಕಿದರೆ ತೆರವು ಎಷ್ಟಾಗಿದೆ ಅಂತೆಲ್ಲ ಅದ್ರ ನಂತರ ರಿಪೋರ್ಟ್ ಇದೆ, ನಾನು ಕೊಡ್ತೀನಿ. ಇದನ್ನು ಟೋಟಲು ನಿಮ್ಮ ದೇವರಾಯ ಸಮುದ್ರ ನಿಮ್ಮದು ಇರ್ಬೋದು, ತನುಜಾದ್ ಇರ್ಬೋದು, ಯಾರು ವಿ ಎ ಬರ್ತಾರ, ನಿಮ್ಮ ಡಿ ಟಿ ಮತ್ತು ನೀವು ವಿ ಎ ಹತ್ರ ಕೂತು ಮಾತಾಡಿ. ನೀವು ಇದನ್ನು ಸರ್ವೆಗೆ ಎಷ್ಟು ದಿನದಲ್ಲಿ ಬರೀತೀರಾ? ಕೆರೆ ಮತ್ತು ಗೋಮಾಳ ಉಳಿಬೇಕಷ್ಟೆ ನಮಗೆ. ಖಂಡಿತ ಇವತ್ತೇ ನಮ್ಮ ತಹಸೀಲ್ದಾರ್ ಮೇಡಮ್ ಅವ್ರ ಗಮನಕ್ಕೆ ತಂದು ಇವತ್ತೇ ಸರ್ವೆ ಆಫೀಸರ್ ಕಳಿಸ್ತೀವಿ ಸರ್. ಅಲ್ಲ, ನೀವು ಸರ್ವೆ ಅಲ್ಲ, ನೀವು ರಿಪೋರ್ಟ್ ಹಾಕಿ. ಎ ಡಿ ಆರ್ ಅಲ್ಲ, ಡಿ ಡಿ ಆರ್ ಅಲ್ಲ ಅಂತ ನಾನು ಮಾತಾಡ್ತೀನಿ. ನಿಮ್ಗೆ ಯಾವ ಸರ್ವೇಯರ್ ಬೇಕೋ ನಾನು ಸರ್ವೇಯರ್ ಹಾಕ್ಕೊಡ್ತೀನಿ, ಇಲ್ಲ ಕೋಲಾರಿಂದ ಬೇಕಾದ್ರೆ ಸರ್ವೇಯರ್ ಹಾಕ್ಕೊಡ್ತೀನಿ. ಟೋಟಲ್ ಉಳಿಬೇಕು. ನಾವು ಹೇಳೋದನ್ನು ಗೊತ್ತಾ, ಯಾರೋ ಬೆಂಗಳೂರವ್ರಿಗೆ ಹೋಗೋ ಬದಲು ಇಲ್ಲಿ ಇರೋ ಲೋಕಲ್ಲವ್ರು ಬದುಕಲಿ, ಕುರಿಗಾಯಿಗಳು ಬದುಕಲಿ. ಏನು ಸರ್, ನಾವು ಹೇಳೋದಿಷ್ಟೇ, ಇದು ಉಳಿಬೇಕು. ಮತ್ತು ರಾಜಶೇಖರ್ ಅವರ ಅವಧಿಯಲ್ಲಿ ಸಾಗುವಳಿ ಚೀಟಿ ಕೊಟ್ಟಿದ್ದೀರಲ್ಲ, ದುಗ್ಸಂದ್ರ ಹೋಬಳಿ ಆವಣಿ ಕೊಟ್ಟವ್ರೆ, ಆವಣಿದು ಸುಕ್ರಂಗ್ ಕೊಟ್ಟವ್ರೆ. ಆ ಸಾಗುವಳಿ ಚೀಟಿ ತನಿಖೆ ಆಗಬೇಕು. ನಾವು ಹೇಳೋದೇನೆಂದರೆ, ಯುವ ಪೀಳಿಗೆಯ ಮುಂದಿನ ಭವಿಷ್ಯಕ್ಕಾಗಿ ಕೆರೆ ಉಳಿಬೇಕು, ಜಾನುವಾರುಗಳ ರಕ್ಷಣೆಗೆ ಗೋಮಾಳ ಉಳಿಬೇಕು. ನಾವು ಸ್ಥಳೀಯರಿಗೆ ಯಾರಿಗೆ ಮಂಜೂರಾಗಿದ್ದರೆ ಅದಕ್ಕೆ ನಮ್ಗೆ ತಕರಾಲಿಲ್ಲ. ಸ್ಥಳೀಯರ ಹೆಸರಿನಲ್ಲಿ ಬೆಂಗಳೂರವ್ರಿಗೆ ಇದು ಮಾಡಿಕೊಂಡು ಇಲ್ಲಿ ದಾಖಲೆಗಳು ಮಾಡ್ಕೊಂಡು ಇದು ಮಾಡೋಲ್ಲ. ನೋಡಿ, ಅದು ಕೆರೆ ಇದೆಯಲ್ಲ, ಅದು ಕೆರೆ ಅಲ್ಲಿ ನೇರಡು ಗಿಡ ಒಂದಿದೆ, ಇಲ್ಲಿ ಡೈರೆಕ್ಟಾಗಿದೆ, ಅಲ್ಲಿ ಗಂಟ ಒತ್ತುವರಿ ಇದೆ. ಯಾರೋ ಸ್ಟಾರು ಕಂಪ್ನಿಯವನು, ಯಾರನ್ನದು ಸ್ಟಾರ್ ಕಂಪ್ನಿವ್ ಅಂತಾನೆ ಅವನು, ನಿಸಾರ್ ಅಂತೇಳಿ ಸ್ಟಾರ್ ಕಂಪ್ನಿ ಅವರು, ಗಾರ್ಮೆಂಟ್ಸ್ ಅವನೇನು ಮೇಡಮ್. ನೋಡಿ, ಇದು ಕೆರೆ ಎಲ್ಲ ಟೋಟಲ್ ಅವ್ನು ಕಲ್ಲಿಗೆ ಹೊಡೆದಿರೋದು. ಅದಕ್ಕೆ ಸುಮಾರು ಅಂದರೆ 15 ಎಕರೆ ಒತ್ತುವರಿ ಇದೆ ಇದು ಆ ಕಡೆ. ಇದು ಟೋಟಲ್ ಇಲ್ಲಿ ಮೇಲೆ ಇರೋದೆಲ್ಲ ನಿಮ್ಮ ಗೌರ್ಮೆಂಟ್ ಜಮೀನು. ಯಾರೋ ಬೆಂಗಳೂರು ರಮೇಶ್ ಅಂತೆಲ್ಲ ಹಾಕ್ಕೊಂಡಿರೋದು ಅದನ್ನು. ಟೋಟಲ್ ನಾವು ಹೇಳೋದಂದರೆ, 1 ವಾರದ ಒಳಗಡೆ ನೀವು ಸರ್ವೆಗೆ ಬರೀತೀರಿ ಅಂದರೆ ನಾವು ಖಂಡಿತವಾಗ್ಲೂ ಹೇಳ್ತೀವಿ ಕೇಳಿ. ಮತ್ತೆ ನಾವು ಹೆದ್ದಾರಿ ಬಂದ್ ಮಾಡ್ತೀವಿ. ಮತ್ತೆ ಏನಾದರೂ ಕಂದಾಯ ಮಂತ್ರಿನ ಬರ್ತಾನೆ, ಇಲ್ಲ ಡಿ ಸಿನ ಬರ್ತಾರೆ, ಎ ಸಿನ ಬರ್ತಾರ, ಮತ್ತೇನ ಅವ್ಯವಸ್ಥೆ ಆದರೆ ಅದಕ್ಕೆ ನಿಮ್ಮ ಕಂದಾಯ ಅಧಿಕಾರಿಗಳೇ ನೇರ ಕಾರಣ ಅಂತೇಳಿ ನಾವು ಹೇಳ್ತೀವಿ. ನಿಮಗೆ ನಾನು ವಾಟ್ಸಪ್ ಹಾಕಿದ್ದು ಎಷ್ಟು ದಿನ ಆಯ್ತು ಅಂದರೆ, ಸುಮಾರು ದಿನ ಆಯಿತು. ಯಾವುದು ಇದ್ರದ್ದು ದೊಡ್ಡಗಾನಹಳ್ಳಿದು ಗುಂಡು ತೋಪದು ಸರ್ವೆ ನಂಬರ್ 72ರಲ್ಲಿ 2 ಎಕರೆ 37 ಗುಂಟೆ ಅವ್ರು ಯಾರು ಶ್ರೀನಿವಾಸ ಗೌಡ ಎಂಬವ್ರು ಒತ್ತುವರಿ ಮಾಡ್ಕೊಂಡು ಕಾಂಪೌಂಡ್ ನಿರ್ಮಿಸ್ತಾನೆ. ಅಲ್ಲಿ ಊರವ್ರಿಗೆಲ್ಲ ಜಾಗಗಳಿಗೆಲ್ಲ ರೋಡ್ಗಳಿಗೆಲ್ಲ ಬಂದ್ ಮಾಡ್ತಾನೆ. ಬೀರೇಗೌಡ ಹಾಸ್ಪಿಟ್ಲ್ ಇದೆಯಲ್ಲ, ಅವ್ರ ರಿಲೇಷನ್ನು. ಇದು ಮೊನ್ನೆ ನಿಮ್ಗೆ ಕೊಟ್ಟಿದ್ದೀವಿ ನಾವು. ಏನು ಮೇಡಮ್, ಅದನ್ನು ನೋಡಿ, ಇದನ್ನು ನೋಡಿ, ಓಕೆನಾ, ಆಗಬೇಕು. ನಾವಿವತ್ತು ಕೆರೆಯಲ್ಲೇ ಯಾಕೆ ತರಕಾರಿ ಹಂಚ್ತಾ ಇದ್ದೀವಿ ಅಂದರೆ, ನಮ್ಮದೆಲ್ಲ ವಿಷ ಆಗ್ಬಿಟ್ಟೈತೆ. ನಮಗೆ ಕೆರೆ ಉಳಿದ್ರೆ ಏನೋ ನೀರು ಬರ್ತದೆ, ನೀರು ಬಂದರೆ ಅಂತರ್ಜಲ ಹೋಗ್ತದೆ, KCB ಅಲ್ಲಿ ಬರ್ತದೆ, ಇದು ಮಾಡ್ತದಲ್ಲ. ದಯವಿಟ್ಟು ಇದನ್ನು ಉಳಿಸ್ತೀರ ಅನ್ನೋ ಒಂದು ಮನೋಭಾವದಿಂದ ನಾವು ನಿಮ್ಮ ಮನವಿ ಕೊಡ್ತಾಯಿದ್ವಿ. ಮನವಿಗೇನು ಸ್ಪಂದಿಸಿ ನೀವೇನಾದ್ರೂ ಬರ್ತಾರೆ, ಹೋರಾಟಗಾರ ಮಾಡ್ತಾರೆ, ಹೋಗ್ತಾರೆ ಅಂತೇಳಿ ನನ್ನ ನಿರ್ಲಕ್ಷ್ಯ ಮಾಡಿದರೆ, ಇದೇ ತಿಂಗಳು 17ನೇ ತಾರೀಕು ಏನು ಮೇಡಮ್, ಇಡೀ ರಾಷ್ಟ್ರೀಯ ಹೆದ್ದಾರಿ ಜಾನುವಾರುಗಳ ಸಮೇತ ನಾವು ಬಂದ್ವಿ.
ಯುವಕರ ಮುಂದಿನ ಭವಿಷ್ಯಕ್ಕಾಗಿ ಕೆರೆ ಉಳಿಯಬೇಕು, ಜಾನುವಾರುಗಳ ರಕ್ಷಣೆಗೆ ಗೋಮಾಳ ಉಳಿಯಬೇಕು. ಇವೆರಡೂ ಉಳಿಯದೇ ಇದ್ದರೆ ಮುಂದಿನ ಪೀಳಿಗೆಗೆ ನಾವು ಫೋಟೋಗಳಲ್ಲಿ ಕೆರೆ ಇತ್ತು, ಗೋಮಾಳ ಜಮೀನಿತ್ತು, ಜಾನುವಾರುಗಳಿದ್ದವು, ಮನುಷ್ಯರಿದ್ದರು ಅಂಥೇಳಿ ತೋರಿಸಬೇಕಾದ ಪರಿಸ್ಥಿತಿ ಇದ್ದರೂ ಸಹ ಈ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ತಾಲೂಕು ಆಡಳಿತದ ಕಂದಾಯ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಇವತ್ತು ಮುಳುಬಾಗಿಲು ತಾಲೂಕೇ ಅಲ್ಲ, ಜಿಲ್ಲಾದ್ಯಂತ ಸುಮಾರು 2800 ಕೆರೆಗಳಿರುವ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಕೆರೆಗಳ ಮೇಲೆ ಭೂಗಳ್ಳರ ಕಣ್ಣು ಬಿದ್ದೈತೆ. ಬೆಂಗಳೂರು ಭೂಗಳ್ಳರ ಕಣ್ಣು ಬಿದ್ದು ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದೆ. ಯಾಕಂದರೆ ಇವತ್ತು 100 ಎಕರೆ ಇರುವ ಕೆರೆ ಮುಂದಿನ ದಿನಗಳಲ್ಲಿ ದಿನೇ 50 ಎಕರೆಗೆ ಬರ್ತಾ 50ರಿಂದ 20 ಎಕರೆಗೆ ಬರ್ತಾ ಇದೆ. ಸಂಬಂಧಪಟ್ಟ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳಿಗೆ ದಾಖಲೆಗಳ ಸಮೇತ ಕೆರೆ ಒತ್ತುವರಿಯಾಗಿದೆ ಸ್ವಾಮಿ, ಅದನ್ನು ತೆರವುಗೊಳಿಸಿ ಅಂತೇಳಿ ಏನು ನಾವು ದೂರು ಕೊಟ್ಟರೆ ಆ ದೂರನ್ನು ಕಸದ ಬುಟ್ಟಿಗೆ ಹಾಕ್ಬಿಟ್ಟು ಆ ಒತ್ತುವರಿದಾರರ ಜೊತೆ ಶಾಮೀಲಾಗಿ ಕೆರೆಯ ಸ್ವರೂಪೇನ ಹಾಳಾಗ್ಬಿಟ್ಟಿದೆ, ನೀರು ನಿಲ್ತಾ ಇಲ್ಲ, ಕಟ್ಟೆ ಒಡೆದೋಗಿದೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಲಕ್ಷಕ್ಕೆ ತಮ್ಮ ಅಧಿಕಾರವನ್ನು ಈ ಭೂಗಳ್ಳರಿಗೆ ಅಡ ಇಟ್ಟುವ ಮುಖಾಂತರ ಇವತ್ತು ಸರ್ಕಾರಿ ಆಸ್ತಿಗಳನ್ನು ಮಾರಾಟಕ್ಕಿಟ್ಟಿರುವ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳನ್ನು ಕೇಳೋರೇ ಇಲ್ಲದರಾಗೋಗಿದೆ. ಇವತ್ತು ನಾವು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿದ್ದೀವಿ. ಇಲ್ಲಿ ತಮ್ಮೇಗೌಡನ ಕೆರೆ ಸರ್ವೆ ಮಾಡಿಸಿ ಸುಮಾರು 8 ವರ್ಷಗಳ ಹಿಂದೆ ನಾವು ಸರ್ವೆ ಮಾಡಿಸಿದ್ವಿ. ಆ ಸರ್ವೆ ಮಾಡಿಸಿದ್ರು ಸಹ ಅದನ್ನು ಒತ್ತುವರಿಯಾಗಿದೆ, ತೆರವುಗೊಳಿಸಿದ ಅಂತ ಹೇಳೋ ಸಹ ಅಲ್ಲಿನ RI ಇರ್ಬೋದು, VA ಇರ್ಬೋದು, ತಾಲೂಕು ದಂಡಾಧಿಕಾರಿಗಳು ಇದ್ರ ಕಡೆ ಗಮನವೇ ಕೊಡ್ತಾ ಇಲ್ಲ. ಇವತ್ತು ನಮ್ಮ ರೈತ ಸಂಘದಿಂದ ಮತ್ತು ಸ್ಥಳೀಯ ನಮ್ಮ ರೈತರಿಂದ ಇಲ್ಲಿ ವಿಶ್ವ ರೈತ ದಿನಾಚರಣೆ ಮತ್ತು ಕೆರೆಯನ್ನು ಉಳಿಸುವ ಪ್ರತಿಜ್ಞೆಯನ್ನು ಮಾಡುವ ಮುಖಾಂತರ ನಾವು ಉಚಿತವಾಗಿ ತರಕಾರಿ ಹಂಚುವ ಮುಖಾಂತರ ತಾಲೂಕು ಆಡಳಿತಕ್ಕೆ ಒಂದು ಎಚ್ಚರಿಕೆ, ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಒಂದು ಕಂದಾಯ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 75ನಲ್ಲಿ ಎಲ್ಲ ಬೆಂಗಳೂರವರು ಇರೋದು, ಸುಮಾರು 1000 ಎಕರೆ ಇದೆ. ಇಲ್ಲಿ ಸ್ಥಳೀಯರೂ ಬದುಕ್ತಾ ಇಲ್ಲ, ಸ್ಥಳೀಯರ ಹೆಸರಲ್ಲೇ ಬೆಂಗಳೂರವ್ರು ಬದುಕ್ತಾ ಇದ್ದಾರೆ. ಇನ್ನು ಕೆರೆಗಳನ್ನೂ ಬಿಡ್ತಾ ಇಲ್ಲ. ಇನ್ನು ಯಾವ ರೀತಿಯಲ್ಲಿ ಕಂದಾಯ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ನಾವು ಕೇಳ್ತಾ ಇದ್ದೀವಿ. ಈಗ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂಥ ಸುಮಾರು ಸರ್ವೆ ನಂಬರ್ಗಳು ಒತ್ತುವರಿಯಾಗಿದೆ, ಅದನ್ನು ತೆರವುಗೊಳಿಸಿ ಅಂತೇಳಿ ಸಂಬಂಧಪಟ್ಟ ತಹಸೀಲ್ದಾರರಿಗೆ, ಇವಾಗ ಬಂದಿರೋ ತಹಸೀಲ್ದಾರು, ಹಿಂದೆ ಇದ್ದ ತಹಸೀಲ್ದಾರ್ ಎಲ್ಲೋ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಮುಳುಬಾಗಿಲು ಶಾಸಕರಾದ ಸಮೃದ್ಧಿ ಮಂಜಣ್ಣನವರು ಒಂದು ಆರೋಪ ಮಾಡೋದು ಸಾರ್ವಜನಿಕ ಅಹವಾಲಲ್ಲಿ 2500 ಸಾಗುವಳಿ ಚೀಟಿ ಅಕ್ರಮ ನಡೆದಿದೆ, ಅದನ್ನು ತನಿಖೆ ಮಾಡು ಅಂಥೇಳಿ 6 ತಿಂಗಳಾಯಿತು. 6 ಸಾಗುವಳಿ ಚೀಟಿ ಕೂಡ ಇದುವರೆಗೂ ತನಿಖೆ ಆಗಿಲ್ಲ. ಈ ಕೂಡಲೇ ನಾವು ಮುಳುಬಾಗಿಲು ತಾಲೂಕಿನಾದ್ಯಂತ ಭೂ ಹಗರಣವನ್ನು ತನಿಖೆ ಮಾಡಲು ಸೂಕ್ತವಾದ ಅಧಿಕಾರಿಗಳನ್ನು, ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕು ಮತ್ತು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಆಜುಬಾಜುನಲ್ಲಿರುವ ಈ ಒಂದು ಸರ್ಕಾರಿ ಆಸ್ತಿಗಳನ್ನು ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿಸಿಕೊಂಡು ಒತ್ತುವರಿ ಮಾಡಿಕೊಂಡಿರೋ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಒತ್ತುವರಿ ತೆರವುಗೊಳಿಸಿ, ಸರ್ವೆ ಮಾಡಿಸಿ ಒತ್ತುವರಿ ತೆರವುಗೊಳಿಸಿ ಸ್ಥಳೀಯ ರೈತರಿಗೆ, ಅಂದರೆ ಭೂಮಿ ಇಲ್ಲದ ರೈತರಿಗೆ ಹಂಚಬೇಕು, ಇಲ್ಲವೇ ಜಾನುವಾರುಗಳಿಗೆ ಮೀಸಲಿಡಬೇಕು ಅಂತೇಳಿ ಇವತ್ತು ಈ ಒಂದು ತಮ್ಮೇಗೌಡನ ಕೆರೆಯಲ್ಲಿ ರೈತ ಸಂಘದಿಂದ ತರಕಾರಿಗಳನ್ನು ಮತ್ತು ರಾಗಿಗೆ ಪೂಜೆ ಮಾಡುವ ಜೊತೆಗೆ ಕೆರೆಗೆ ಪೂಜೆಯನ್ನು ಸಲ್ಲಿಸಿ ನಮ್ಮ ಕೆರೆಯನ್ನು ಉಳಿಸಿ ಮುಂದಿನ ಮಕ್ಕಳ, ಯುವಕರ ಭವಿಷ್ಯವನ್ನು, ಕೃಷಿ ಕ್ಷೇತ್ರವನ್ನು ಉಳಿಸಬೇಕು, ಜಾನುವಾರುಗಳ ರಕ್ಷಣೆ ಮಾಡಬೇಕಂತೇಳಿ ಇವತ್ತು ತಾಲೂಕು ಆಡಳಿತಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡ್ತಾಯಿದ್ದೀವಿ.